ಇವತ್ತು ರಾಜ್ಯದಲ್ಲಿ ಜಿಲ್ಲೆ ಒಳಗೆ ಕಾಂಗ್ರೆಸ್ ಇಲ್ಲಿ ಒಂದು 30 ವರ್ಷ ನಿರಂತರವಾಗಿ ಕಾಂಪಿಟೇಷನ್ ಇಲ್ಲದಲ್ಲೇ ಆಡಳಿತ ಮಾಡಿದಂಥದ್ದು ಕಾಂಗ್ರೆಸ್ ಈ ರಾಜ್ಯದಲ್ಲೂ ಅಥವಾ ಈ ಜಿಲ್ಲೆಯಲ್ಲೂ. ಇವತ್ತು 9 ಜನ ಬೋರ್ಡು ಅಧ್ಯಕ್ಷರಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಹೈಕಮಾಂಡನ್ನು ಕೃಷಿಕ ಸಮಾಜ ಸೇರಿ 11 ಜನ ಅಧ್ಯಕ್ಷರೇ. ನಾನು ಮಂತ್ರಿಯಾಗಿದ್ದೀನಿ, 2 ಶಾಸಕರು ಚೇರ್ಮನ್ ಆಗಿದ್ದಾರೆ, 3 ಕೃಷಿಕ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ, 4 ದಿನೇಶ್ ಗ್ಯಾರಂಟಿ ಉಪಾಧ್ಯಕ್ಷ ಆಗಿದ್ದಾರೆ, 5 ಡಾಕ್ಟರ್ ಕೃಷ್ಣ 6 ಡಾಕ್ಟರ್ ಮೂರ್ತಿ 7 ಆತ್ಮಾನಂದ 8 ನಯೀಮು 9 ಫ್ಯಾಕ್ಟ್ರಿ ಅಧ್ಯಕ್ಷರು 10 ಮೇಡಮ್ಮು 11 ಶಿವಪ್ಪನ ಬಿಡು ನಾಗೇಂದ್ರ 12 ರಾಜ್ಯದಿಂದ ರಾಜ್ಯ ಸರ್ಕಾರದಿಂದ 12 ಸರ್ಕಾರದ ಉನ್ನತ ಹುದ್ದೆಗಳನ್ನ ಕೊಡಿಸಿ. ಯಾವತ್ತೂ ಈ ಸ್ವತಂತ್ರ ಬಂದ ಮೇಲೆ ಯಾರ್ಯಾರು ಯಾವಾಗ ಕೊಡಿಸಿದ್ದಾರೆ ಹೇಳೋಣ ನಾವು ನೋಡಿ. ಜನತಾದಳನೂ ಅಧಿಕಾರ ಇತ್ತು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಕುಮಾರಸ್ವಾಮಿನೂ ಚೀಫ್ ಮಿನಿಸ್ಟರ್ ಆಗಿದ್ದರು. ಯಾವತ್ತು ಕಾರ್ಯಕರ್ತರಿಗೆ ಒಂದು ಕಡೆ ಇವತ್ತು DC ಬ್ಯಾಂಕ್ ಅಧ್ಯಕ್ಷರು ಜೋಗಿಗೌಡ ಇದ್ದ ಇಲ್ಲಿವರೆಗೆ, ನಾಳೆ ಬೋರ್ಡ್ ಬಂದ ಮೇಲೆ ಬೇರೆಯವ್ರು ಆಗ್ತಾರೆ. ಸೊ ಮನ್ಮೂಲಿನಲ್ಲಿ ನಮ್ಮ ಶಿವಪ್ಪ ಇದ್ದಾನೆ, ಮುಂದುವರಿತಾ ಇದ್ದೀನಿ. ಸೊ SLD ಬ್ಯಾಂಕ್ನಲ್ಲಿ ನಮ್ಮ ತಿಮ್ರಾಯಗೌಡ ಇದ್ದಾನೆ ಸ್ಟೇಟ್ ಲೆವೆಲಲ್ಲಿ. ಇಷ್ಟು ಅಧಿಕಾರನ ಹೌದು 200,000 ಜನ ಆಕಾಂಕ್ಷಿಗಳಿದ್ದಾರೆ. ಈ ಹುಡುಗ ಹಗಲು ರಾತ್ರಿ ಪಾರ್ಟಿ ಕಟ್ತಾನೆ, ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇಂಥವ್ರು 500 ಜನ 1,000 ಜನ ಇದ್ದಾರೆ. KDP ಮೆಂಬರ್ ಮಾಡಿದ್ದೇವೆ, ಬೇರೆ ರಾಜ್ಯ ಮಟ್ಟಕ್ಕೆ ಎಲಿಜಿಬಲ್ ಇದ್ದಾನೆ ಅವನು. ಭಾರತ್ ಜೋಡಲ್ಲೂ ಓದೋನು ಇಲ್ಲಿಂದ ಇದ್ರವ್ರು ಕಾಶಿವರೆಗೂ ಇದಕ್ಕೆ. ಬಟ್ ಆದರೆ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬಟ್ ಆದರೆ ನಾವು ಇಷ್ಟು ಜನ ಕೊಡಿಸಿದ್ದೀವಿ. ಜನ ಇತಿಹಾಸದಲ್ಲಿ 47ರಿಂದ ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಜನತಾದಳದ, ಎಷ್ಟು ಜನ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಿದ್ದಾರೆ, ಎಷ್ಟು ಜನಕ್ಕೆ ಇವರು ಪರವಾಗಿ ನಿಂತ್ಕೊಂಡು ಚುನಾವಣೆ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಬೆಂಬಲ ಕೊಟ್ಟು ಅವರನ್ನು ಸ್ಥಳೀಯ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ತೋರಿಸ್ಲಿ ಒಂದ. ಪಾಪ ಪುಟ್ಟರಾಜ ಒಬ್ಬ ಹಗಲು ರಾತ್ರಿ ಓಡಾಡ್ತಾನೆ. ಅವನ ಮಾತನ್ನ ಪಾಪ 4 ಜನ ಕೇಳ್ತಾರೆ, 4 ಜನ ಕೇಳಲ್ಲ. ನನ್ನ ಸ್ನೇಹಿತ, ನಾನು ರಾಜಕೀಯವಾಗಿ ಅವನಿಗೆ ವಿರೋಧ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಅವನಿಗೂ ಬೇಜಾರಿದೆ ಚಲುವರಾಯಸ್ವಾಮಿ ನನ್ನ ವಿರುದ್ಧ ಮಾಡ್ತಾನೆ ಅಂತ. ಬಟ್ ನನ್ನ ಕರ್ತವ್ಯ, ನಾನು ಅಲ್ಲಿದ್ದಾಗಲೂ ಹಂಗೆ ಮಾಡ್ತಿದ್ದೆ, ಇಲ್ಲಿದ್ದಾಗಲೂ ಹಂಗೆ ಮಾಡ್ತಾಯಿದ್ದೀನಿ. ನನ್ನ ಸ್ನೇಹಿತ ಅಂತ ವಹಿಸ್ಕೊಳ್ಳಲ್ಲ ನಾನು. ಅವನ ವಿರುದ್ಧವಾಗಿ ಸಾಕಷ್ಟು ನಾನು ಇವತ್ತು ಕಳೆದ ಬಾರಿ ನಾನು ರೈತ ಸಂಘದ ಜೊತೆ ನಿಂತ್ಕೊಂಡು ನಾವು ಅವನನ್ನು ಸೋಲಿಗೆ ನಾವು ಕಾರಣ ಇದ್ದೀವಿ. ಅದು ವೈಯಕ್ತಿಕವಾಗಿ ರಾಜ್ಯ. ಬಟ್ ಆದರೆ ಇರೋದ್ರಲ್ಲಿ ಅವನೊಬ್ಬ ಇವತ್ತು DC ಬ್ಯಾಂಕ್ ಡೈರೆಕ್ಟ್ರು ಮಾಡ್ತಾನೆ, ಇವ್ರಿಗೆ ಯಾಕೆ ಮಾಡೋಕ್ಕಾಗಲ್ಲ? ಅವನ ಮೇಲೆ ದೂರ ಹೇಳ್ತಾರೆ. ನಾನು ಅವನ್ನ ಹೊಗಳ್ತಾ ಇಲ್ಲ. ಅವ್ನು ರಾಜಕೀಯವಾಗಿ ನಂಗೆ ವೈರಿನೇ, ರಾಜಕೀಯವಾಗಿ ಅವನು ವಿರೋಧನೆ ಮಾಡೋದು. ಎಷ್ಟು ಜನ ಜನತಾದಳದ ಇಲ್ಲಿಯ ಲೀಡರ್ಗಳಿಗೆ ಕಾರ್ಯಕರ್ತರ ಮೇಲೆ ಬದ್ಧತೆ ಇದೆ. ಯಾವ್ಯಾವ ಅವಕಾಶವನ್ನು ಅವ್ರಿಗೆ ಅವಕಾಶ ಸಿಕ್ಕಿದಾಗ, ಅಧಿಕಾರ ಸಿಕ್ಕಿದಾಗ ಕೊಡಿಸಿದ್ದಾರೆ. ನನಗೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಹೌದು, ನಾವು ಭಾಳ ಹೋರಾಟ ಮಾಡಿ MLAಗಳಾಗ್ತೀವಿ, ಭಾಳ ಹೋರಾಟ ಮಾಡೇ ಗೆಲ್ತೀವಿ. ಆದರೆ ಅಭಿವೃದ್ಧಿ ನಾವು ಮಾಡ್ತಾಯಿದ್ವಿ, ಕಾರ್ಯಕರ್ತರಿಗೆ ಇಷ್ಟು ಸಹಾಯ ಮಾಡ್ತಿದ್ವಿ. ಆದರೆ ನಾಳೆ ಚುನಾವಣೆಗೆ ಹೋದ ತಕ್ಷಣ ನಮಗೇನು 50,000 ಲೀಡರ್ ಗೆಲ್ಲಿಸಲ್ಲ. ಗೊತ್ತಿಲ್ಲ ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ನಾವು ಮಾಡೋ ಕೆಲಸ ಕಾಣ್ತಾ ಇಲ್ವೋ, ನಾವು ಹೋರಾಟ ಮಾಡೋದು ಕಾಣ್ತಾ ಇಲ್ವೋ, ಅಥವಾ ನಾವು ಈ ಕಾರ್ಯಕರ್ತರ ಪರವಾಗಿ ನಿಲ್ತಿರೋದು ಕಾಣ್ತಾ ಇಲ್ವೋ. ನಮ್ಮ ಕಾರ್ಯಕರ್ತರು ಒಂದೊಂದ್ಸಲ ಉತ್ಸಾಹ ಇರಲ್ಲ, ಅಥವಾ ಸಾರ್ವಜನಿಕರು ಒಂದೊಂದ್ಸಲ ನಮ್ಮನ್ನು ಭಾವನಾತ್ಮಕವಾಗಿ ಏನೋ ಸುಳ್ಳು ಹೇಳೋದನ್ನೇ ಕೇಳ್ಕೊಂಡು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೆಯುತ್ತೆ. ಬಟ್ ನಾನು ಏನೇ ಸಾರ್ವಜನಿಕರು ಮತ ನಾನು ಸೋಲಿಸ್ಲಿ ಗೆಲ್ಲಿಸ್ಲಿ, ನಮ್ಮ ಕಾರ್ಯಕರ್ತರು ಆ ತೃಪ್ತಿ ಆಗಲಿ ಅಸಮಾಧಾನ ಆಗಲಿ, ನನ್ನ ರಾಜಕಾರಣ ದಿನ ಇರೋವರೆಗೂ ಒಂದು ರಾಜ್ಯ ಮಟ್ಟದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಾಗ ಇಲಾಖೆ ನಿರ್ವಹಿಸ್ತಕ್ಕಂಥದ್ದು ಒಂದು ಭಾಗ. ಅದು ಬಿಟ್ಟು ಮಂಡ್ಯ ಜಿಲ್ಲೆ ವಿಶೇಷವಾಗಿ ಗಮನವನ್ನು ಕಾರ್ಯಕರ್ತರು ಮತ್ತು ಲೀಡರ್ಗಳಿಗೆ ರಾಜ್ಯ ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಅವಕಾಶ ಕೊಡಿಸೋದ್ರಲ್ಲಿ ಅಭಿವೃದ್ಧಿಗೆ ಎಷ್ಟು ಪ್ರಯತ್ನ ಮಾಡ್ತೀನೋ ಅದನ್ನು 4ರಷ್ಟು ಪ್ರಯತ್ನವನ್ನು ಸ್ಥಳೀಯ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಜೊತೆಲಿ ಗುರುತಿಸ್ಕೊಂಡಿರ್ತಕ್ಕಂಥ ಲೀಡರ್ಗಳಿಗೆ ಗುರುತಿಸ್ತೀವಿ. ಅದನ್ನು ಬಿಟ್ಟು ಗೌರವವಾಗಿ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಮಗೇನಾದ್ರೂ ಸಲಹೆ ಕೊಡಲಿ, ತಪ್ಪಿದ್ರೆ ತಿದ್ದಲಿ, ಏನಾದ್ರು ಹೇಳಲಿ, ನಾನು ಕೇಳೋಕ್ಕೆ ಇದ್ದೀನಿ. ಹುಚ್ಚ ಬಟ್ಟೆ ಮಾತಾಡ್ತಾರೆ ಅಂದರೆ ಅದ್ರ ಹೊತ್ತು ಮಾತಾಡೋದು. ನಾನು ಅವ್ರಿಗೆ ಗೊತ್ತಿಲ್ಲ ಇನ್ನೂ ಯಾರು ಮಾತಾಡ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬಿಟ್ಟು ಮುಗಿಸ್ತೀನಿ. ನಮಗೆ
ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಿಗೆ ಇಡೀ 30 ಜನ ಸಪೋರ್ಟ್ ಮಾಡಿ ನಿಲ್ಲಿಸಿದಾಗ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದರು, ಜಯಂತ್ ಪಟೇಲ್ ಚೀಫ್ ಮಿನಿಸ್ಟರ್ ಇದ್ದರು, ರಾಜ್ಯದಲ್ಲಿ ಸೋಮಶೇಖರ್ ಮಿನಿಸ್ಟರ್ ಇದ್ದರು, ನಾಗೇಗೌಡರು ಮಿನಿಸ್ಟರ್ ಇದ್ದರು. 9 ಕ್ಷೇತ್ರ ಇತ್ತು ಇವತ್ತು. ಸೊ 9 ಕ್ಷೇತ್ರದ ಶಾಸಕರು, MLCಗಳು, MP ಎಕ್ಸೆಪ್ಟ್ ST ಜಯರಾಮ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ನನ್ನ ವಿರುದ್ಧವಾಗಿ ರಾತ್ರಿ ನನ್ನನ್ನು ತೀರ್ಮಾನ ಮಾಡಿದ್ದ, ಬೆಳಗ್ಗೆ ಎದ್ದು ಶಿವಾನಂದನ ಹಾಕಿದ್ರು. ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲೆಯ 9 ಜನ ಶಾಸಕರ, MLCಗಳ, MPಗಳ ವಿರುದ್ಧವಾಗಿ ಜಿಲ್ಲಾ ಪಂಚಾಯತಿನಲ್ಲಿ 30 ಜನ ನಾವು, 7 ಜನ ರೈತ ಕಾಂಗ್ರೆಸ್ಸು, 2 ಜನ ರೈತ ಸಂಘ ಇದ್ದದ್ದು, 39 ಜನ ನಮ್ಮ ಇಡೀ ಜನತಾದಳ. ಅವತ್ತು ದೇವೇಗೌಡರು, ಜಯಂತ್ ಪಟೇಲು, ಮಂತ್ರಿಗಳು, MLAಗಳು ತೀರ್ಮಾನ ಮಾಡಿದ್ರಲ್ಲ, ಅವರನ್ನು ವಾಪಸ್ ತೆಗೆಸಿ ನನ್ನ ಇನಾನಿಮಸ್ಸಾಗಿ ಆಯ್ಕೆ ಮಾಡಿದರು. ಅದು ಋಣ ಇದೆ ನನಗೆ. ಸ್ಥಳೀಯ ಲೀಡ್ರ್ಗಳು ಇಂಥ ಒಂದು ದೊಡ್ಡ ನಾಯಕರುಗಳನ್ನ ವಿರೋಧ ಮಾಡಿ ನನಗೆ ಅವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಮೀಟಿಂಗ್ ಹಾಲ್ನಲ್ಲಿ ಪಕ್ಷ ತೀರ್ಮಾನ ಮಾಡಿದ್ದು. ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥ ಪಕ್ಷ, ಚೀಫ್ ಮಿನಿಸ್ಟರ್ ಇರ್ತಕ್ಕಂಥ ಪಕ್ಷ, ಜಿಲ್ಲೆನಲ್ಲಿ 9 ಜನ ಶಾಸಕರು ಇರ್ತಕ್ಕಂಥ ಪಕ್ಷ, ಅಂಥ ಲೀಡ್ರ್ಗಳೆಲ್ಲರೂ, ಜಯರಾಮಣ್ಣ ಒಬ್ಬರು ಸೊ ಹೆಲ್ಪ್ಲೆಸ್ ಆದರು. ಮೀಟಿಂಗ್ ಹಾಲ್ಗೆ ಹೋದಾಗ 39 ಜನ ಮೆಂಬರ್ಗಳಿವೆ, 38 ಜನ ಎದ್ದು ಪಕ್ಷ ಬಿಟ್ಟು, ಕಾಂಗ್ರೆಸ್ 7 ಜನ, ರೈತ ಸಂಘ 2, ಜನತಾದಳ 30 ಜನ ಒಂದೇ ಮಾತು ಹೇಳಿದ್ರು, ನಿಮ್ಮ ಪಕ್ಷ ಏನೇ ತೀರ್ಮಾನ ಮಾಡಿರಲಿ, ದೇವೇಗೌಡರು, ಜಯಂತ್ ಪಟೇಲ್ ಏನೇ ತೀರ್ಮಾನ ಮಾಡಿರಲಿ, ಶಿವಾನಂದ್ ವಾಪಸ್ ತಗೊಳ್ಳಿ, ಇಲ್ಲಾನು ನಾವು ಓಟೆಲ್ಲ ಸ್ವಾಮಿಗೆ ಹಾಕ್ತೀವಿ. ಅವ್ರು ವಾಪಸ್ ತಗೊಂಡು ಹೋಗ್ತು. ನನ್ನನ್ನು ಆ ಋಣಕ್ಕೋಸ್ಕರ ಯಾರು ಬೇಡ ಅಂದ್ರೂ ಹಠ ಮಾಡಿ ಮತ್ತೆ ಅವನ್ನ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಮಾಡಿದ್ರು. ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಮಾಡಿದ್ರು. ನಂದು ಇವತ್ತೆಲ್ಲ ಕಮಿಟ್ಮೆಂಟು. ಇವತ್ತು ಮಂತ್ರಿ ಆಗಿದ್ದೀನಿ, ಕಾಂಗ್ರೆಸ್ಸಲ್ಲಿ ನನಗೆ ಸ್ಥಾನಮಾನ ಕೊಟ್ಟವ್ರು ಅಂತಲ್ಲ. ನಾನು ಯಾರೂ ನನ್ನ ಜೊತೆಲಿ ರಾಜ್ಯದ ನಾಯಕರು ಇಲ್ಲದೇ ಇದ್ದಾಗಲೂ ನಾನು ಜಿಲ್ಲಾ ಪಂಚಾಯತಿ ಮೆಂಬರಾಗಿ, ಉಪಾಧ್ಯಕ್ಷರಾಗಿ ಈ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರ ರಕ್ಷಣೆಗೆ ಅವತ್ತಿಂದ ನಿಂತಿರೋನು. ಇವತ್ತು ನನಗೆ ಇಷ್ಟು ಶಕ್ತಿ ಇದ್ದಾಗ ನಾನು ಜಿಲ್ಲೆ ಒಳಗಡೆ ಮಾಡ್ತೀನಿ. ಅದರಿಂದ ಇವತ್ತು ಮೊನ್ನೆ ಯಾವುದೋ ಶುಗರ್ ಫ್ಯಾಕ್ಟ್ರಿಗೆ ಕುಮಾರಸ್ವಾಮಿ ಹೇಳೋರು, ನಾನು ಸಂಬಳ 25 ಕೋಟಿ ಕೊಡ್ತೀನಿ, ಡಿಪಾಸಿಟ್ ಮಾಡ್ತೀನಿ, ಅದರಲ್ಲಿ ಸಂಬಳ ಕೊಡಲಿ, ಖಾಸಗೀಕರಣ ಮಾಡೋದು ಬೇಡ ಅಂತ, ಇದು ಪ್ರೈವೇಟ್ ಇದಕ್ಕೆ ಮಾಡೋದು ಬೇಡ ಅಂತ ನಿಮ್ಗೆ ಮುಂದೆ ಹೇಳಿದ್ರು. ಇಲ್ಲಿವರೆಗೆ ಕೊಟ್ಟಿಲ್ಲ 3 ತಿಂಗಳಿಂದ. ನಾನು ಇವತ್ತು ರವಿ ಅವರು ಒತ್ತಡ ತಂದರು, ನಾನು ಏನಾರ ಇಲ್ಲಿ ಕಾನೂನು ಏನಾರ ಇರಲಿ ಫಸ್ಟ್ ಅವ್ರಿಗೆ ಪೇಮೆಂಟ್ ಕೊಡೋದು ಹೇಳಿದ್ದೀನಿ ಸೋಮವಾರ. ಸೊ ಇವರು ಮಾತು ಕೊಡಬೇಕಾದ್ರೆ ಮಾಡೋಂಥದ್ದು ಮಾತು ಕೊಡೋದು. ನಾನು ಒಬ್ಬರು MP ಇದ್ದಾರೆ, ಅವ್ರ ಮಂತ್ರಿ ಅನ್ನೋದಕ್ಕಿಂತಾಗಿ MP ಇದ್ದಾರೆ, ಮಂತ್ರಿ ಸೆಕೆಂಡ್ರಿ. ಏನಾದ್ರು ಮಾಡೋದ್ರ ಮಂಡ್ಯಕ್ಕೆ CSR ಫಂಡು ಅಲ್ಟಿಮೇಟ್ ಅಲ್ಲ. CSR ಫಂಡು ಈ ರಾಜ್ಯದ ಕಂಪ್ನಿಗಳು, ಈ ರಾಜ್ಯದ ಕಂಪ್ನಿಗಳು ಸರ್ಕಾರದ ಸಹಕಾರ ತಗೊಂಡು ಮಾಡಿರ್ತಾರೆ. ಇಷ್ಟು ಪರ್ಸೆಂಟು CSR ಫಂಡ್ ಕೊಡಬೇಕು ಅಂತಿದೆ. ಅದರಲ್ಲಿ ರಾಜ್ಯ ಸರ್ಕಾರನೂ ಕೊಡಿಸ್ತಾ ಇದೆ. ನಾವು ಬೇಕಾದಷ್ಟು ಸ್ಕೂಲ್, ಕಾಲೇಜುಗಳಿಗೆ, ಹಾಸ್ಪಿಟ್ಲಿಗೆ ಕೊಡ್ತಾಯಿದ್ದೀವಿ. ಏನೂ ಅಲ್ಲ ನಮ್ಮ ಕೈಲಿ ಆ CSR ಫಂಡ್ ತರುವಂಥ ದೊಡ್ಡ ಮಂತ್ರಿ ಅಲ್ಲ ನಾನು. ಇವತ್ತು ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದೀನಿ, ECG ಮಿಷನ್ ಕೊಡಿಸಿದ್ದೀನಿ, ಏನೇನೋ ಮಾಡಿಸಿದ್ದೀವಿ. ಅದೆಲ್ಲ ಅಲ್ಲ. ಬಟ್ ಮಾಡಲಿ, ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಬಾಯಿಗೆ ಬಂದಂಗೆ ಮಾತಾಡೋದು, ಏನು ಕಿತ್ತು ದಬ್ಬಾಕವ್ರು ಅನ್ನೋದು, ಅದ್ರ ಅಪ್ಪನಂಗೆ ಹೇಳಕ್ಕೆ ಬರಲ್ವ ನನಗೆ? ಮಾತಾಡೋದು ಸೌಜನ್ಯಕ್ಕೆ ಮಾತಾಡೋದು ಕಲ್ತ್ಕೊಳಕ್ಕೆ ಹೇಳ್ರಿ. ನನ್ನಂಗೆ ಸ್ವಲ್ಪ ಭಾಷೆನ ಒಳ್ಳೆ ರೀತಿಲಿ ಉಪಯೋಗಿಸೋಕ್ಕೆ ಹೇಳ್ರಿ. ಏಕವಚನ ಉಪಯೋಗಿಸೋದು, ಅವನು ಯಾರು ಗೊತ್ತು, ಅವನ ಸಾಧನೆ ಏನು ಗೊತ್ತು, ಅವನೇನೋ ಮಾಡಿಬಿಡ್ತೀನಿ, ಇವನ್ನೇನೋ ಮಾಡಿಬಿಡ್ತೀನಿ, ಅವನ ಹತ್ರ ಕೇಳಬೇಕಾ? ಭಾಷೆನ ಗೌರವಯುತವಾಗಿ ಉಪಯೋಗಿಸಿ. ಅವ್ರದ್ದು ಎಷ್ಟೇ ದೊಡ್ಡವ್ರು ಇರ್ಬೋದು, ನನಗೇನು ಚಿಕ್ಕವ್ರು ಇರ್ಬೋದು, ಅವ್ರಿಗೂ ಗೌರವ ಇರುತ್ತೆ, ಮರ್ಯಾದೆ ಇರುತ್ತೆ.